ಎಲ್ಲರಿಗೂ ನಮಸ್ಕಾರ. ಸಂಜೆ ಟೀ ಜೊತೆ ತಿನ್ನುವಂಥ ಕ್ರಿಸ್ಪಿಯಾಗಿರುವಂಥ ಕಾಬೂಲ್ ಕಡಲೆ ಹಾಗೆ ಬಟಾಣಿ ಹಾಕಿ ಮಾಡಿರುವಂಥ ವಡೆ ರೆಸಿಪಿ ನೋಡಿ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಇಷ್ಟಪಟ್ಟು ತಿಂತೀರಿ. ಇದ್ರ ಜೊತೆ ಏನು ಬೇಡ, ಜಸ್ಟ್ ಟೀ ಇದ್ದರೆ ಸಾಕು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ. ಕಾಬೂಲ್ ಕಡಲೆನ ನೆನೆಸಿಟ್ಟಿದ್ದೆ, ಸ್ವಲ್ಪ ಬಟಾಣಿ ಯಾವುದಕ್ಕೂ ಒಂದು ಸ್ವಲ್ಪ ನೆನೆಸಿದ್ದು ಉಳಿದಿತ್ತು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಬೂಲ್ ಕಡಲೆನ 2-3 ಸರಿ ತೊಳೆದ್ಮೇಲೆ ಬಟಾಣಿ ಉಪ್ಪು ಹಾಕಿ ತರಿಯಾಗಿ ರುಬ್ಕೊಳ್ಳಿ. ನೈಸ್ ಬೇಡ, ತರಿಯಾಗಿ ರುಬ್ಕೊಳ್ಳಿ. ಸೊ ಈಗ ಇಷ್ಟೇ ರುಬ್ಕೊಳ್ಳಿ, ತುಂಬ ನೈಸ್ ಬೇಡ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಉಳಿದಿರೋವಂಥದ್ದನ್ನು ಅಷ್ಟೇ ಕಡಲೆ ಮತ್ತು ಬಟಾಣಿ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಬಟಾಣಿ ನಿಮಗೆ ಆಪ್ಷನಲ್, ನಾನು ಬಟಾಣಿ ಯಾವುದಕ್ಕೂ ನೆನೆಸಿದ್ದು ಉಳಿದಿತ್ತು, ಹಾಗಾಗಿ ಹಾಕ್ಕೊಂಡಿದ್ದೇನೆ. ಈಗ ತರಿ ರುಬ್ಕೊಂಡಿದ್ದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಕಾಯಿ ಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನ ತುರಿ, ಒಂದು 3/4 ಕಪ್ ಆಗೋಷ್ಟು ಕಾರ್ನ್ಫ್ಲೋರು, ಹಾಗೆಯೇ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೀವು ನೋಡಿಕೊಂಡು ಖಾರದ ಪುಡಿ, ಕಾಯಿ ಮೆಣಸು ಹಾಕಿ, ಮಕ್ಕಳೆಲ್ಲ ತಿನ್ನೋದಾದರೆ ಖಾರದ ಪುಡಿನೇ ಹಾಕಿ, ಕಾಯಿ ಮೆಣಸು ಹಾಕಬೇಡಿ, ಬಾಯಿಗೆಲ್ಲ ಸಿಕ್ಕಿದಾಗ ಖಾರ ಅನಿಸುತ್ತೆ. ನೀರೇನು ಹಾಕಬೇಡಿ, ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಪುಡಿಗಳು ನಿಮಗೆ ಅಕ್ಕಿ ಪುಡಿ ಆಗಿರ್ಬೋದು ಅಥವಾ ಕಾರ್ನ್ಫ್ಲೋರ್ ಆಗಿರ್ಬೋದು, ಒಂದೇ ಹದದಲ್ಲಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಸೊ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಳಿ. ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಮಾಡ್ಕೊಳ್ಳಿ, ಅಥವಾ ಈ ಶೇಪ್ ಬೇಕಾದರೆ ಈ ರೀತಿ ಶೇಪ್ನಲ್ಲಿ ಮಾಡಿಟ್ಕೊಳ್ಳಿ. ಸೊ ಈ ರೀತಿ ಪೂರ್ತಿಯಾಗಿ ಮಾಡಿಟ್ಕೊಂಡು ರೆಡಿ ಇಟ್ಕೊಂಡು ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ, ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ತೇನೆ. ನೀವು ಈ ರೀತಿ ಮಾಡಿಬಿಟ್ಟು ಯಾವಾಗ ಬೇಕೋ ಆವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು. ಒಂದು ಪ್ಲೇಟಿಗೆ ಹಾಕಿ ಇಟ್ಟು ಸ್ವಲ್ಪ ಪುಡಿ ಉದುರಿಸ್ಬಿಟ್ಟು ಇಟ್ಟರೆ ಸಾಕು, ಫ್ರಿಜ್ನಲ್ಲಿ ಮುಚ್ಚಿಬಿಟ್ಟು. ಯಾಕೆಂದರೆ ಅಕ್ಕಿ ಹಿಟ್ಟು ಹಾಕೋದಂದರೆ ಅಡಿಗಡೆ ಅಂಟ್ಕೊಂಡ್ಬಿಡುತ್ತೆ ಅಂತ ಅಷ್ಟೇ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ಪ್ಲೇಟಿಗೆ ತೆಗೆದುಕೊಳ್ತೀನಿ. ಇದು ತುಂಬ ಸುಲಭ ಮಾಡುವಂಥದ್ದು. ಯಾವುದಕ್ಕಾದರೂ ಸಾರಿಗೆ ಅಥವಾ ಪಲಾವ್ಗೆ ಬಟಾಣಿ, ಕಾಬೂಲ್ ಕಡಲೆ ಯಾವುದಾದ್ರೂ ನೀವು ಉಳಿದಿದ್ರೆ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ನಾನು 2ನೇ ರೌಂಡ್ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಮೇಲ್ಗಡೆ ನೊರೆ ಎಲ್ಲ ಕಮ್ಮಿ ಆಗಿದೆ. ನೊರೆ ಎಲ್ಲ ಕಮ್ಮಿ ಆಗಿದರೆ ಫ್ರೈ ಆಗಿದೆ ಅಂತ ಅರ್ಥ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತಂದರೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಇಷ್ಟಪಟ್ಟು ತಿಂತೀರಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ. ಮಿತ್ತು ಡಾಯಿನ್ ಜಾತಿರೋದು ಏನೇ ಗೊತ್ತು, ಡಾಯಿನ್ ಜಾತಿರೋದು ಏನೇ ಗೊತ್ತು. ಹ್ಞೂ